ವ್ಯಾಕರಣ ಭಾಗ ವರ್ಣಮಾಲೆ. ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳಿವೆ. ಇವುಗಳನ್ನು ವರ್ಣಗಳೆಂದು ಕರೆಯುತ್ತಾರೆ. ಅಕ್ಷರಗಳ ಕ್ರಮಬದ್ಧ ಜೋಡಣೆಗೆ ವರ್ಣಮಾಲೆ ಅಥವಾ ಅಕ್ಷರಮಾಲೆ ಎಂದು ಹೆಸರು. ವರ್ಣಮಾಲೆಯಲ್ಲಿ 3 ವಿಧಗಳು: ಅ ಸ್ವರಾಕ್ಷರಗಳು, ಆ ವ್ಯಂಜನಾಕ್ಷರಗಳು, ಈ ಯೋಗವಾಹಗಳು. ಈ ಸ್ವರಾಕ್ಷರಗಳಂದ್ರೆ ಏನು? ಇದರಲ್ಲಿ ಎಷ್ಟು ವಿಧಗಳು ಬರ್ತಾವೆ ಅನ್ನೋದನ್ನು ನೋಡೋಣ. ಅ ಸ್ವರಾಕ್ಷರಗಳು ಸ್ವತಂತ್ರವಾಗಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ಸ್ವರಾಕ್ಷರಗಳಂತ ಕರಿತೀವಿ. ಒಟ್ಟು ಸ್ವರಾಕ್ಷರಗಳು 13. ಸ್ವರಾಕ್ಷರಗಳಲ್ಲಿ 2 ವಿಧ. ಮೊದಲನೆಯದ್ದು ರಸಸ್ವರಗಳು, ಎರಡನೆಯದು ದೀರ್ಘಸ್ವರಗಳು. ರಸಸ್ವರಗಳಂದರೆ ಯಾವುವು? ಏನು ರಸಸ್ವರಗಳಂದರೆ ಯಾಕೆ ಕರೀತಾರೆ ಅಂದರೆ, ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ರಸಸ್ವರಗಳು. ಅವು ಯಾವ ಅಂದರೆ ಅ, ಇ, ಉ, ಋ, ಎ, ಓ. ದೀರ್ಘಸ್ವರಗಳು 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ದೀರ್ಘಸ್ವರಗಳಂತ ಕರಿತೀವಿ. ಇವು ಯಾವುವು ಅಂದರೆ ಆ, ಇ, ಉ, ಎ, ಐ, ಓ, ಔ. ಇಷ್ಟು ವರ್ಣಮಾಲೆ. ಎಷ್ಟು ತಿಳ್ಕೊಳ್ಳೋಣ. ವರ್ಣಮಾಲೆಯಲ್ಲಿ ಬರ್ತಕ್ಕಂಥ ಅಕ್ಷರಗಳು ಎಷ್ಟು, ವರ್ಣಮಾಲೆ ಅಂದರೆ ಏನು, ಅಕ್ಷರಗಳು ಎಷ್ಟು ವಿಧಗಳು, ಅವು ಯಾವುವು, ಮತ್ತು ಅದರೊಳಗೆ ಏನೆಲ್ಲ ಅಕ್ಷರಗಳು ಬರ್ತಾವೆ, ಯಾವ ರೀತಿ ಅದನ್ನು ಪ್ರೊನೌನ್ಸಿಯೇಷನ್ ಮಾಡೋದು, ಎಷ್ಟು ಬರ್ತಾವೆ, ಯಾವ್ಯಾವನ್ನ ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಭಾಗವನ್ನು ತಿಳಿದುಕೊಳ್ಳೋಣ.